ಸ್ವಪ್ನ ಕೃಷ್ಣ ಅವ್ರು ಕಾಲ್ ಮಾಡ್ತಾರೆ, ಅಫ್ಕೋರ್ಸ್ ನೀವು ಓಕೆ ಅಂತ ಅಂದಾಗ ನಿಮ್ಗೆ ಆ ಫೀಲ್ ಹೇಗೆ ಅನ್ನಿಸ್ತು? ಇಟ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಫೀಲ್ ಅಂದ್ರೆ ಅಲ್ಲೇ ಇದ್ರೂ ಇಟ್ಸ್ ಬೇರೆ ಕಡೆನೆ ಬಂದಂಗೆ, ಬೇರೆ ಜಾನರೇ ಆಗೋಯ್ತು, ನೆಕ್ಸ್ಟ್ ಲೈಫೇ ಬೇರೆ ತರ ಆಗೋಗುತ್ತೆ ಅಂತ ಗೊತ್ತಾದಾಗ ಹೌ ಡಿಡ್ ಯು ಫೀಲ್? ಟು ಬಿ ಹಾನೆಸ್ಟ್ ನನಗೆ ಅವಾಗ್ಲೂ ಆ ಫೈನಲ್ ಮೂಮೆಂಟಲ್ಲೂ ಲುಕ್ ಟೆಸ್ಟ್ ಆಗಿ ಮಾಕ್ ಟೆಸ್ಟ್ ಆಗ್ತಿದ್ರು ಕೂಡ ನನಗೆ ಐ ವಾಸ್ ನಾಟ್ ಇದಿಲ್ಲ ಬಿಡು ನನಗಲ್ಲ, ಇದು ಸುಮ್ಮನೆ ಮೇ ಬಿ ಏನೋ ಮಾಡ್ತಿರು. ಒಬ್ರು ಕೋ ಡೈರೆಕ್ಟರ್ ಇದ್ರು, ಅವ್ರ ಹೆಸರು ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್. ಸೇಮ್ ಅವ್ರಿಗೆ ಉಪೇಂದ್ರ ಸರ್ ಅಂದರೆ ಹುಚ್ಚು, ಆ ಸ್ಟೈಲಲ್ಲಿ ಇದ್ರು ಅವರು. ಅವ್ರಿಗಂತೂ ಕಾಲ್ ಮಾಡಿ ಟಾರ್ಚರ್ ಮಾಡಿಬಿಟ್ಟಿದ್ದೇನೆ, ಸರ್ ವಾಟ್ ಎವರ್ ಇಟ್ ಮೇ ಬಿ ನೆಗೆಟಿವ್ ಪಾಸಿಟಿವ್ ನಂಗೆ ಹೇಳಿಬಿಡಿ, ನಾನಿಂದ ಎನಿವೇಸ್ ನಾನು ಶೋಸ್ ಮಾಡಲೇಬೇಕು, ನಾನು ಏನು ನೆಕ್ಸ್ಟ್ ಸ್ಟೆಪ್ ತೊಗೊಳ್ತೀನಿ ಅದ್ರ ಮೇಲೆ, ನೀವು ಹೇಳಲೇಬೇಕು ಸರ್ ಏನಿದೆಯೋ ನಿಜ. ಮೇಡಮ್ ಇಲ್ಲ ಮೇಡಮ್ ಏನಿದೆ ನಾನು ಹೇಳ್ತೀನಿ ಮೇಡಮ್ ಅಂತ ಹೇಳಿದರು. ಪಾಪ ಅವರೇ ಒಂದಿನ ಕಾಲ್ ಮಾಡಿ ಮಾತಾಡ್ಬೇಕಂತೆ ಬನ್ನಿ ಅಂತ ಆಫೀಸಿಗೆ ಕರೆದ್ರು. ಮ್ಯಾಮ್ ಹೇಳಿದ್ರು ಕುತ್ಕೊಳ್ಳಿ ಆರಾಮಾಗಿದ್ದೀರಾ, ಓಕೆ ಎಲ್ಲ ಆಯ್ತು, ನಿಮ್ಗೆ ಓಕೆ ಆಗಿದೆ, ಕಂಗ್ರ್ಯಾಚುಲೇಷನ್ಸ್, ಸೆಲೆಕ್ಟ್ ಆಗಿದ್ದೀರಾ ಅಂತ. ನಂಗೆ ಅದು ಆ ಮೂಮೆಂಟ್ ನಿಜವಾಗ್ಲಿ ಎಂಥವ್ರಿಗಾದ್ರೂ ಒಂಥರ ಸ್ಟಕ್ ಆಗಿಬಿಡ್ತೀವಿ ಇಲ್ಲಿ, ಮ್ಯಾಮ್ ನಿಜಾನ ಅಂತ. ಐ ಸ್ಟಾರ್ಟೆಡ್ ಟಿಯರಿಂಗ್, ನಂಗೆ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ಅವ್ರು ಬಂದು ನೀವು ಅಳ್ಬಿಡಿ, ನೀವು ಹತ್ರ ನಮ್ಮಗಳು ಬರುತ್ತೆ ಅಂತ ಸಮಾಧಾನ ಮಾಡಿ ಎಲ್ಲ ಹ್ಯಾಪಿ. ಅವತ್ತೆಲ್ಲ ಫುಲ್ ನಾನು ಅವತ್ತು ಆ್ಯಕ್ಚುಲಿ ಊರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ, ಅವಾಗ ಫುಲ್ ಹ್ಯಾಪಿಯಾಗಿ ಖುಷಿಯಾಗಿ ಊರಿಗೆ ಹೋಗಿದ್ದೀನಿ.